ಬೆಂಗಳೂರಿನ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾ. ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಹಾಗೂ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಬೆಂಗಳೂರು ನಗರದ ಪುರಭವನದಲ್ಲಿ ಆಚರಿಸಲಾಯಿತು. ಇನ್ನು ನಡೆದ ಕಾರ್ಯಕ್ರಮದ ಬಗ್ಗೆ ಒಕ್ಕೂಟದ ಪದಾಧಿಕಾರಿಗಳು, ಮುಖಂಡರು ಮಾತನಾಡಿ ಸಮಾವೇಶದ ಬಗ್ಗೆ ವಿವರಿಸಿದರು. ಇವತ್ತು ನಾವು ನಮ್ಮ ಭೀಮಾ ಸಂಘಟನೆಗಳ ಒಕ್ಕೂಟ ಪ್ರಾರಂಭವಾಗಿ ಮೇ 25ಕ್ಕೆ 1 ವರ್ಷ ಆಯ್ತು. ನಮ್ಮ ಸಾಧನೆ ಏನು ಅಥವಾ ಇದೇ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬರ 134ನೇ ಜನ್ಮ ದಿನಾಚರಣೆ ಮಾಡಬೇಕಾಗಿತ್ತು. ಆ ನಿಟ್ಟಲ್ಲಿ ಇವತ್ತು ಈ ಕಾರ್ಯಕ್ರಮ ರೂಪಿಸ್ತೇವೆ. ಇಲ್ಲಿ ಮೂಲತಃ ಉದ್ದೇಶ ನಮ್ದಿಷ್ಟೇ. ಇವತ್ತು ಬಡವರ ಕೆಲಸಗಳು ಏನೂ ಕೂಡ ಆಗ್ತಾ ಇಲ್ಲ ಅಂದ್ರೆ ನಾವೊಂದು ಒಕ್ಕೂಟ ಕಟ್ಕೊಂಡು ದಿನ ಬೆಳಗಾದ್ರೆ ಲೆಕ್ಕ ಎತ್ಕೊಂಡು ದುಡ್ಡುಗಳು ವಸೂಲಿಗೆಲ್ಲ ಒಕ್ಕೂಟ ಮಾಡಿರೋದು. ನಾವು ಬಾಬಾ ಸಾಹೇಬರನ್ನ ಬೀದಿಯಲ್ಲಿ ಮಾರಾಟ ಕೊಟ್ಟಿಲ್ಲ. ನಾವೇನಾದ್ರೂ ಸಾಧನೆ ಮಾಡ್ಬೇಕು. ಈ ಸಮಾಜದಲ್ಲಿ ಹುಟ್ಟಿದ್ದೇವೆ, ಶೋಷಣೆ ಅನುಭವಿಸಿದ್ದೇವೆ. ಕನಿಷ್ಠ ಮುಂದಿನ ಪೀಳಿಗೆ ನಾವೇನ್ ಕೊಡುಗೆ ಕೊಡಬೇಕು ಸಂಘಟನೆ ಕಟ್ಟಿ ಅನ್ನೋದ್ರ ಬಗ್ಗೆ ಇವತ್ತು ಸರ್ಕಾರದ ಸಚಿವರುಗಳನ್ನ 3 ಜನ ಕರೆದಿದ್ದು. ಅವ್ರಿಗೆ ಏನಪ್ಪ ಕರೆದಿದ್ದು ಅಂದ್ರೆ ಸರ್ಕಾರನ ಹೊಗಳಕ್ಕೆಲ್ಲ ನಾವು ಕರೆದಿದ್ದು. ಸ್ವಾಮಿ, ಬಿಜೆಪಿಯ ಮತ್ತೊಂದು ಮುಖನೇ ಕಾಂಗ್ರೆಸ್ ಬಿಜೆಪಿ ಲೂಟಿ ಹೊಡಿತಾ ಇದೆ ಅಂತ ಕಾಂಗ್ರೆಸ್ನ ಜನ ಎಲ್ಲ ಅಧಿಕಾರಕ್ಕೆ ಬಂದ್ರು. ನೀವು ಅದರ ಮತ್ತೊಂದು ಮುಖನೇ ಕಾಂಗ್ರೆಸ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ಚುನಾವಣೆಯಲ್ಲಿ ನಾವೆಲ್ಲ ಸೇರ್ಕೊಂಡು ಏನು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರೆಲ್ಲ ನಿಮ್ ಓಟ್ ಗೆಲ್ಸಿದ್ವಲ್ಲ, ಈಗ ಮತ್ತೆ ನಿಮ್ಮ ವಿರುದ್ಧ ಪ್ರಚಾರ ಮಾಡಿ ಕಾಂಗ್ರೆಸ್ನು ಕೂಡ ಸೋಲಿಸ್ತೇವೆ ಅನ್ನೋ ಒಂದು ಮಾತನ್ನ ಅವ್ರಿಗೆ ಹೇಳೋದಕ್ಕೆ ಇವತ್ತು ನಾವು ಸಭೆ ಕರೆದಿದ್ವು. ವಸತಿ ಸಚಿವರು ಬಂದಿದ್ರು. ಆಯ್ತು, ನಾನೊಂದು ಸಭೆ ಕರೆದು ಮಾತಾಡ್ತೀನಿ ಅಂತ ಏನೋ ಕಾಟಾಚಾರ ಬಂದು ಹೋಗಿದ್ದಾರೆ. ಸೊ ನಮ್ಮದು ಏನಪ್ಪಾ ಅಂತಂದ್ರೆ, ನಮ್ಮ ಬಡವರ ಎಲ್ಲ ಸಮಸ್ಯೆಗಳನ್ನ ಕೈಗೆತ್ಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು 10 ಅಥವಾ 15 ದಿನಗಳ ಕಾಲ ಒಂದು ಹೋರಾಟನ ರೂಪಿಸಬೇಕು ಅನ್ನೋ ಕಾರ್ಯಕ್ರಮ. ಈಗಾಗಲೇ ನಾವು ಕಳೆದ ನವೆಂಬರ್ ತಿಂಗಳು 26ನೇ ತಾರೀಕು ಒಂದು ಹೋರಾಟ ಮಾಡಿದ್ವು. ಸ್ಲಂ ಜನರ ಸಮಸ್ಯೆಗಳಿಗೆ ಕೈಗೆತ್ಕೊಂಡು 2 ದಿನ ಹೋರಾಟ ಮಾಡಿದ್ವು. ಸೊ ಅದೊಂದು ಸಭೆನೂ ಆಯ್ತು ಮಿನಿಸ್ಟರ್ ಜೊತೆ. ಆದ್ರೆ ಕೆಲಸ ಯಾವ್ದು ಕೂಡ ಸಕ್ಸಸ್ಗಳು ಆಗ್ತಾ ಇಲ್ಲ. ಇವತ್ತು ದುಡ್ಡಿರೋರ ಕೆಲಸ ಆಗ್ತಾ ಇದೆ, ಬಡವರದ್ದು ಏನೇ ಕೆಲಸ ಇದ್ರೂ ಕೂಡ ಚಪ್ಪಲಿ ಸಮಿತಾ ಇದೆ, ಕೆಲಸಗಳು ಆಗ್ತಾ ಇಲ್ಲ. ಅದಕ್ಕೆ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ರೂಪಿಸಿದ್ದು ಮಾಡ್ತಾ ಇರೋದು ಕೂಡ. ಇವತ್ತು ಅಂತಿಮವಾಗಿ ನಾವು ಮುಂದಿನ ಹೋರಾಟದ ರೂಪುರೇಷೆನ ಏನ್ ಮಾಡ್ಬೇಕು ಅನ್ನೋದನ್ನ ಫಿಕ್ಸ್ ಮಾಡಕ್ಕೆ ಇವತ್ತಿಲ್ಲಿ ಜಯಂತಿಯನ್ನ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಳಲ್ಲ, ಅದು ನಮ್ಗೆ ಕನ್ಫರ್ಮ್ ಆಗಿದೆ. ನಾವು ಹೋರಾಟದ ರೂಪುರೇಷೆಗಳನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತು ತೀರ್ಮಾನ ಮಾಡಿ ಮುಂದಿನ ಸರ್ಕಾರದ ವಿರುದ್ಧ ನಮ್ಮ ಧೋರಣೆ, ಸಂಘಟನೆಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ಫಿಕ್ಸ್ ಮಾಡಕ್ಕೆ ಇವತ್ತು ಬಂದಿರೋದು ಕೂಡ. ಈ ಆಚರಣೆ ಕೂಡ ಅದಕ್ಕಾಗಿದೆ. ಸರಿಯಪ್ಪ ಅಂತ ಭೀಮಾ ಸಂಘಟನೆಗಳ ಒಕ್ಕೂಟ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.